ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಭಾನುವಾರ, ಬಹಳ ವಿಶೇಷವಾಗಿರತಕ್ಕಂತಹ ದಿನ. ಮುಂದಿನ ವಾರದಲ್ಲಿ ಯುಗಾದಿ ಪ್ರಾರಂಭ ಆಗ್ತಾ ಇದೆ. 19ನೇ ತಾರೀಕು ಯುಗಾದಿ ಬರ್ತಾ ಇದೆ. ಇವತ್ತು 15ನೇ ತಾರೀಕು ಅಂತ ಅಂದ್ಕೊಳ್ತೀನಿ. ಇನ್ನು 4 ದಿನಗಳ ಮಾತ್ರ ಈ ಒಂದು ಸಂವತ್ಸರ ಇರುತ್ತೆ. 5ನೇ ದಿನದಿಂದ ಯುಗಾದಿ ಪ್ರಾರಂಭ ಆಗ್ತಾ ಇದೆ. ಎಲ್ಲರೂ ಕೂಡ ಯುಗಾದಿಯನ್ನು ಹರ್ಷದಾಯಕವಾಗಿ ಹೊಸ ವರ್ಷವನ್ನು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಸರ್ವಸನ್ನದ್ಧರಾಗಿ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ಜೀವನದಲ್ಲಿ ಪಿತೃ ಸಂಬಂಧವಾದ ಬಾಧೆಗಳು ಸಾಕಷ್ಟು ಹಿಂಸೆಯನ್ನು ಕೊಡ್ತಾ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಯಾರಾದರೂ ವಿಪರೀತ ಸಾಲದ ಬಾಧೆ, ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಜ್ಯೋತಿಷ್ಯರು ಕಾರಣ ಕೊಡೋದು ಕೂಡ ಪಿತೃ ಸಂಬಂಧವಾದ ಬಾಧೆ ಇದೆ. ಈ ಬಾಧೆಗಾಗಿ ಗೋಕರ್ಣಕ್ಕೆ ಹೋಗಿ ನಾರಾಯಣ ಬಳ್ಳಿ ಮಾಡಿಸಿ ಮತ್ತೊಂದು ಮಗದೊಂದು ಹೇಳ್ತಾ ಇರ್ತಾರೆ. ಸಾಕಷ್ಟು ಜನ ಶ್ರೀರಂಗಪಟ್ಟಣಕ್ಕೆ ಹೋಗ್ತೀರಿ, ಇನ್ನು ಕೆಲವರು ಸಂಗಮಕ್ಕೆ ಹೋಗ್ತೀರಿ, ಈ ರೀತಿ ಮಾಡ್ತಾ ಇರ್ತೀರಿ. ಪಾಪ ನಾವೆಲ್ಲ ಮಾಡಿದ್ದೀವಿ ಸ್ವಾಮಿ, ಆದರೂ ಬಾಧೆ ನಿವಾರಣೆ ಆಗ್ತಾ ಇಲ್ಲ. ಯಾಕೆ ಬಾಧೆ ನಿವಾರಣೆ ಆಗ್ತಾ ಇಲ್ಲ ಅಂತಂದರೆ, ನಮ್ಮ ಹಿರಿಯರು ಒಂದು ವೇಳೆ ದೇವತೆಗಳನ್ನು ನಾವು ಸಮಾಧಾನ ಪಡಿಸಬಹುದಂತ, ಆದರೆ ಪಿತೃದೇವತೆಗಳನ್ನು ಸಮಾಧಾನ ಪಡಿಸೋದು ಬಹಳ ಕಷ್ಟ. ಅವರು ಅತಿ ಶೀಘ್ರವಾಗಿ ಕೋಪ ಮಾಡಿಕೊಳ್ತಾರೆ, ಅತಿ ಶೀಘ್ರವಾಗಿ ವರವನ್ನು ಕೂಡ ಕೊಡ್ತಾರೆ. ಅದರಿಂದ ಈ ಪಿತೃ ಸಂಬಂಧವಾದ ಬಾಧೆಗಳು ಅಂತಂದರೆ, ನಾವು ಸಾಕಷ್ಟು ಜನ ಯುಗಾದಿಯ ದಿನದಲ್ಲಿ ಪಿತೃಗಳಿಗೆ ಎಡೆಯನ್ನು ಇಡುವಂತಹ ಅಭ್ಯಾಸವನ್ನು ಮಾಡಿಕೊಂಡಿರ್ತೀರಿ. ಗೌರಿ ಹಬ್ಬ, ಗಣೇಶನ ಹಬ್ಬದಲ್ಲಿ ಎಡೆಯನ್ನು ಇಡ್ತೀರಿ. ಈ ರೀತಿ ಮಾಡ್ತಾ ಇರ್ತೀರಿ, ನಿಮ್ಮ ಸಂಪ್ರದಾಯದಲ್ಲಿ ಮಾಡ್ತಾ ಇರ್ತೀರಿ. ಆದರೆ ಅವರು ಹೋದ ದಿನ ಯಾವುದು ಅನ್ನೋದೇ ಮರೆತು ಹೋಗ್ತೀರಿ. ನೀವು ಹುಟ್ಟಿರೋ ದಿನವನ್ನು ಜ್ಞಾಪಕ ಮಾಡಿಕೊಳ್ತೀರಿ, ಜ್ಞಾಪಕವಾಗಿ ಇಟ್ಕೊಂಡು ಕೇಕ್ ಕಟ್ ಮಾಡ್ತಾ ಇರ್ತೀರಿ ಅವತ್ತಿನ ದಿನ ಸಂಧ್ಯಾಕಾಲ. ಆದರೆ ನಿಮ್ಮ ಹುಟ್ಟಿಗೆ ಕಾರಣವಾಗಿರ್ತಕ್ಕಂತಹ ಪಿತೃಗಳ ಒಂದು ಮರಣದ ದಿನ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂತಹ ದಿನ ಅದು. ಅವತ್ತಿನ ದಿನವೇ ಪಿತೃಗಳು ನಮ್ಮ ಮನೆಗೆ ಬರೋದು. ನೀವು ಗೌರಿ ಹಬ್ಬದಲ್ಲಿ ಮಾಡ್ತೀರೋ, ಗಣೇಶನ ಹಬ್ಬದಲ್ಲಿ ಮಾಡ್ತೀರೋ, ಯುಗಾದಿಲಿ ಮಾಡ್ತೀರೋ, ನವಮಿಲಿ ಮಾಡ್ತೀರೋ, ಅದೆಲ್ಲ ಲೆಕ್ಕ. ಅವರು ಯಾವತ್ತು ತಮ್ಮ ದೇಹವನ್ನು ಬಿಟ್ಟು ಹೋಗಿರ್ತಾರೋ ಅವತ್ತಿನ ದಿನ ಅವರಿಗೆ ಆ ಪಿತೃಲೋಕದಿಂದ ಮನೆ ಬಾಗಿಲಿಗೆ ಕರ್ಕೊಂಡು ಬರ್ತಾರೆ. ವಿಶ್ವೇ ದೇವರು ಅಂತ ಹೇಳಿ ಅವರ ಬಾಡಿ ಗಾರ್ಡ್ಸ್ ಥರ ಬಂದಿರ್ತಾರೆ. ಬಾ, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ. ಆವತ್ತಿನ ದಿನ ನಾವು ಮನೆಯಲ್ಲಿ ಏನೂ ಮಾಡಿರೋದೇ ಇಲ್ಲ, ನಮಗೇನು ಗೊತ್ತಿರೋದೇ ಇಲ್ಲ. ನಮ್ಮ ಅಮ್ಮ ಸತ್ತ ದಿನ ಅವತ್ತು ಅಂತ ನಮಗೆ ಗೊತ್ತೇ ಇರೋದಿಲ್ಲ. ನಮ್ಮ ಪಾಡಿಗೆ ನಾವು ಆರಾಮಾಗಿ ಹೋಗಿರ್ತೀವಿ, ಆಫೀಸಲ್ಲಿರ್ತೀವಿ, ಹೋಟ್ಲಲ್ಲಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀವಿ. ನಮ್ಮ ಅಪ್ಪ ಹೋಗಿದ್ದ ದಿನ ಯಾವುದು, ಡೇಟ್ ಪ್ರಕಾರ ಇಂಥದ್ದು, ಡೇಟ್ ಅಲ್ಲ ತಿಥಿ ಅಂತ ಹೇಳ್ತಾರೆ, ಅದಕ್ಕೆ ಶ್ರಾದ್ದ ಅಂತ ಕೂಡ ಹೇಳ್ತಾರೆ. ಈ ರೀತಿ ಆಗೋಗಿದೆ. ಎಷ್ಟೋ ವರ್ಷಗಳಾದರೂ ಕೂಡ ನಮಗೆ ಗೊತ್ತಿಲ್ಲ, ನಾವು ಪಿತೃಕಾರ್ಯವನ್ನು ಮಾಡಿಲ್ಲ. ನಾವು ಮಹಾನವಮಿನಲ್ಲಿ ಮಹಾಲಯ ಅಮಾವಾಸ್ಯೆಲೆಲ್ಲ ಎಡೆ ಇಡ್ತಾ ಇದ್ವಿ, ಸಾಕು ಅಂತ ಅಂದ್ಕೊಳ್ತೀವಿ. ವರ್ಷದಲ್ಲಿ 2 ಸಲ ಪಿತೃಕಾರ್ಯ ಮಾಡಬಾರ್ದು ಅಂತ ಯಾರೋ ಹೇಳ್ಬಿಡ್ತಾರೆ. 2 ಸಲ ಎಡೆ ಇಡಬಾರ್ದು, 3 ಸಲ ನೀನು ಮಾತ್ರ ದಿನಾ ಊಟ ಮಾಡಬೇಕು, ಆದರೆ ಪಿತೃಗಳಿಗೆ 2 ಸಲ ಎಕ್ಸ್ಟ್ರಾ ಕೊಡಬಾರ್ದು. ನೀನು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಎಲ್ಲ ಊಟ ಮಾಡಬೇಕು. ಹಶ್ವಾದಾಗೆಲ್ಲ ಏನಾದ್ರು ತಿನ್ನಬೇಕು, ಆದರೆ ಪಿತೃಗಳಿಗೆ ವರ್ಷದಲ್ಲಿ 1 ದಿನ ಕೊಡಬೇಕು ಅಂತ ಹೇಳ್ಕೊಟ್ಬಿಡ್ತಾರೆ. ಇದೆಲ್ಲ ಶುದ್ಧವಾದ ತಪ್ಪು. ಈ ತಪ್ಪಿನಿಂದ ನಾವು ಹಲವಾರು ಬಾಧೆಗಳಿಗೆ ಸಿಕ್ಕಾಕೊಳ್ತೀವಿ, ಒದ್ದಾಡ್ತೀವಿ. ಸಾಕಷ್ಟು ಜನ ಬರ್ತಾರೆ, ಎಲ್ಲ ಪೂಜೆ ಮಾಡಿಬಿಟ್ಟೆ, ಎಲ್ಲ ಪುರಸ್ಕಾರ ಮಾಡಿಬಿಟ್ಟೆ, ಲಕ್ಷ ಖರ್ಚು ಮಾಡಿಬಿಟ್ಟೆ, ಆದರೂ ನನಗೇನೂ ಆಗ್ತಾಯಿಲ್ಲ. ಕಡೆಯದಾಗಿ ಇಲ್ಲೊಂದು ಟ್ರಯಲ್ ಅಂತ ಬಂದಿದ್ದೀನಿ ಅಂತ ನನ್ನ ಹತ್ರ ಬರ್ತಾರೆ ಸಾಕಷ್ಟು ಜನ. ಅವ್ರಿಗೆ ಒಂದೇ ಪ್ರಶ್ನೆ ಕೇಳೋದು, ನಿಮ್ಮ ಪಿತೃಕಾರ್ಯಗಳನ್ನ ಯಾವಾಗ ಮಾಡ್ತೀರಾ ಅಂತಂದರೆ ಬ್ಯಾ ಅಂತ. ಯಾಕೆ ಅಂದರೆ ಮಾರ್ಗದರ್ಶನ ಅನ್ನೋದು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ. ಗುರುಗಳ ಮಾರ್ಗದರ್ಶನ ನಮ್ಮ ಜೀವನವನ್ನು ಪಾವನ ಮಾಡೋವಂತೆ ಆಗಬೇಕು, ಬಿಟ್ಟು ಆ ಮಾರ್ಗದರ್ಶನವನ್ನು ಅನುಸರಿಸಿ ನಾವು ಬೇಸರ ಪಟ್ಕೊಳ್ಳೋವಂತೆ ಆಗಬಾರ್ದು.
ಅಂತಹ ಒಂದು ಶುದ್ಧವಾದ ಮಾರ್ಗದರ್ಶನ ಕೊಡ್ತಕ್ಕಂತಹ ಸಾನ್ನಿಧ್ಯ ನಮ್ಮ ದತ್ತನ ಸಾನ್ನಿಧ್ಯ. ಈ ರೀತಿ ಆಗೋಗಿದೆ. ಏನು ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ಹೇಳ್ತೀನಿ, ಗೋವಿನ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡಿ. ಗೋ ಸಂರಕ್ಷಣೆ ಅಂತ ಹೇಳ್ತಾರೆ. ಹಸುವಿನ ಮುಖದಲ್ಲಿ ಬಾಯಿಯ ಬಳಿ ಪಿತೃದೇವತೆಗಳು ವಾಸ ಮಾಡ್ತಾರೆ. ಹಸುವಿಗೆ ಬೆಲ್ಲ, ಬಾಳೆಹಣ್ಣು ಅಥವಾ ಕಾಳುಗಳು, ಧಾನ್ಯಗಳನ್ನು ತಿನ್ನಿಸೋದ್ರಿಂದ ಪಿತೃದೇವತೆಗಳು ಸಂತುಷ್ಟರಾಗ್ತಾ ಹೋಗ್ತಾರೆ. ಎಷ್ಟು ದಿನ ಮಾಡಬೇಕು? ಕನಿಷ್ಠ 48 ದಿನಗಳ ಕಾಲ ಗೋಪೂಜೆಯನ್ನು ಮಾಡೋ ಅಭ್ಯಾಸ ಮಾಡಿ. ಮನೆಯಲ್ಲಿ ಮಾಡೋಕ್ಕಾಗ್ತಾ ಇಲ್ವಾ? ಎಲ್ಲಿ ಗೋ ಶಾಲೆಗಳಿದೆಯೋ ಅಲ್ಲಿ ಹೋಗಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿಬಿಟ್ಟು ಬನ್ನಿ. ಗೋದಾನ ಕೊಟ್ಟರೆ ಬಹಳ ಶ್ರೇಷ್ಠ. ಪಿತೃಲೋಕವನ್ನು, ಶಾಶ್ವತವಾದ ಪಿತೃಲೋಕವನ್ನು ಪಡ್ಕೊಳ್ಳೋದಕ್ಕೆ ಗೋದಾನವನ್ನು ಮಾಡು ಅಂತ ಹೇಳ್ತಾರೆ. ದಶದಾನಗಳಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ ಗೋದಾನ. ಗೋಭೂತಿಲ ಹಿರಣ್ಯಾಜ್ಯ ವಾಸೋ ಧಾನ್ಯ ಗುಡಾನಿಚ ರೌಪ್ಯಂ ಲವಣಂ ಇತ್ಯಾಹು ದಶದಾನಾನಿ ವರ್ತತೆ ಅಂತ ಹೇಳ್ತಾರೆ. ಅದರಲ್ಲಿ ಗೋವಿನ ಆದ್ಯತೆ ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆ ಗೋ ಮಧ್ಯದಲ್ಲಿ ಬರೆದಿರೋ ಮೊದಲಲ್ಲಿ ಬಂದಿದೆ ಅಂತಂದರೆ, ಗೋವಿನ ಪೂಜೆಯಿಂದ ಎಲ್ಲ ದೇವತೆಗಳು ಸಂತೃಪ್ತರಾಗೋದು ಒಂದು ಕಡೆ ಆದರೆ, ಗೋವಿನ ಪೂಜೆಯಿಂದ ಪಿತೃದೇವತೆಗಳು ಅತ್ಯಂತ ಸಂತುಷ್ಟರಾಗ್ತಾರೆ. ನನ್ನ ಮಗ ಏನೋ ಗೊತ್ತಿಲ್ಲದಿರ ತಪ್ಪು ಮಾಡಿಬಿಟ್ಟಿದ್ದಾನೆ, ಇನ್ನು ಮುಂದೆ ನಾನು ಇವನಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಪಿತೃಗಳು ಸಂತುಷ್ಟರಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಭಾನುವಾರಗಳಲ್ಲಿ ಬಹಳ ವಿಶೇಷವಾಗಿ ಗೋವಿಗೆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೊಡೋದ್ರಿಂದ ನಮ್ಮ ಪಿತೃ ಸಂಬಂಧವಾದ ಬಾಧೆಗಳ ನಿವಾರಣೆ ಆಗುತ್ತೆ. ಇದರಿಂದ ನಮ್ಮ ಜೀವನ ಹರ್ಷದಾಯಕವಾಗೋದಕ್ಕೆ ಸಹಕಾರಿಯಾಗುತ್ತೆ. ಮುಂದೆ ಯುಗಾದಿ ಬರ್ತಾ ಇದೆ. ಯುಗಾದಿಗೆ ಮುಂಚಿತವಾಗಿ ಇವತ್ತು ಭಾನುವಾರ ಬಂದಿದೆ. ಭಾನುವಾರ ಅಂತಂದರೆ ಸೂರ್ಯನ ವಾರ. ಸೂರ್ಯ ಅಂತಂದರೆ ಪಿತೃದೇವತೆಗಳನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಗ್ರಹ. ಅದರಿಂದ ಆ ಪಿತೃದೇವತೆಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಇವತ್ತು ಸಾಧ್ಯವಾದಷ್ಟು ಗೋಸೇವೆಯನ್ನು ಮಾಡಿ, ಗೋವಿಗೆ ನಿಮ್ಮ ಕೈಲಾದ ಧಾನ್ಯವನ್ನು, ಆಹಾರವನ್ನು ತಿನ್ನಿಸಿ ಕೃತಾರ್ಥರಾಗಿ ನಿಮ್ಮ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.